ಮಧುಚಂದನ್ ಅವರೇ, ಸಾರಿ, ಒಂದು ಇಬ್ಬರು ರಾಜಕಾರಣದ ವಕ್ತಾರರ ಮಧ್ಯದಲ್ಲಿ ಗಲಾಟೆಯಲ್ಲಿ ನಿಮ್ಮನ್ನು ಕುಂದಿರಿಸಿದ್ವಿ. ನಿಮ್ಮಿಂದ ಇನ್ನಷ್ಟು ನಮಗೆ ಕ್ವಾಲಿಟೇಟಿವ್ ಅನಲೈಸಿಸ್ ಬೇಕಾಗಿತ್ತು. ನಾವು ಒನ್ ಸೈಡ್ ಆಫ್ ದ ಪ್ರಾಬ್ಲಮ್ ಮಾತ್ರ ಡಿಸ್ಕಸ್ ಮಾಡ್ತಿದ್ದೀವ ಅಂತ ಸರ್. ರೈತರ ಕಡೆಯಿಂದ ಅಂದರೆ ನಿಜವಾಗ್ಲೂ ಅಷ್ಟು ಕಬ್ಬು ಬೆಳೆಯುವ ಅವಶ್ಯಕತೆ ಇದೆಯಾ? ಸುಲಭದ ಬೆಳೆ, ಕ್ಯಾಶ್ ಕ್ರಾಪು, ನೀರಿದೆ, ನಾನು ಹಾಕಿಬಿಟ್ಬಿಡ್ತೀನಿ. ಈ ಈ ಈ ಮನಸ್ಥಿತಿಗೆ ಬಂದ ಕಾರಣಕ್ಕಾಗಿ ಓವರ್ ಪ್ರೊಡಕ್ಷನ್ ಆಗಿದ್ದಕ್ಕೆ ಈ ಸಮಸ್ಯೆ ಆಗ್ತಿದೆ. ಇದೊಂದು ವಾದ ಇದು. ಡೈವರ್ಸಿಫಿಕೇಶನ್ ಆಫ್ ಕ್ರಾಪ್ಸ್ನಿಂದ ಈ ಸಮಸ್ಯೆ ಬಗೆಹರಿಬಹುದು ಅಂತ. ಸರ್, ಕ್ಯಾಶ್ ಕ್ರಾಪ್ ಅಂತ ಹೇಳ್ತಾರೆ ಕಬ್ಬು ಅಲ್ಲ. ಯಾರಿಗೆ ಕ್ಯಾಶು? ಸರ್ಕಾರಕ್ಕೆ ಅಲ್ಲ, ನೀವು ಹೇಳಿದ ಪ್ರಕಾರ ಸರ್ಕಾರಕ್ಕೆ ಕ್ಯಾಶ್. ಈಗ BJP ಕಾಂಗ್ರೆಸ್ ಇಬ್ರು ಮಾತಾಡಿದ್ರು. ವಿಷಯದ ಏನಿದೆ, ಅವ್ರು 4,000 ರೂಪಾಯಿ ಕರ್ನಾಟಕದಲ್ಲಿ ಕೆಲವು ಶುಗರ್ ಫ್ಯಾಕ್ಟ್ರಿ ಕೊಡ್ತಿದೆ ಅಂತ ಹೇಳಿದ್ರು. ಆದೇಶ ತೋರಿಸಿದ್ರು. ರೈತನ ರಿಸಿಪ್ಟ್ ತೋರಿಸಿ, ರೈತ 4,200 ರೂಪಾಯಿ ನನ್ಗೆ ಕೊಟ್ಟಿದೆ ಅಪ್ಪ ಈ ಫ್ಯಾಕ್ಟ್ರಿ ಅಂತ ರಿಸಿಪ್ಟ್ ತೋರಿಸಿ, ಅವಾಗ ಮಾತಾಡ್ಬೇಕಲ್ವಾ? ಈಗ ನಾನು ಹೇಳೋದು, ತೂಕದ ಬೇಕಾಗಿದೆ. ಯಾವ್ದಾದ್ರು ಫ್ಯಾಕ್ಟ್ರಿ ಮಾಡಿದ್ರೆ ನಾವು 5 ಲಕ್ಷ ಬಹುಮಾನ ಕೊಡ್ತೀವಿ, ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ ನಾವು. ರಾಜ್ಯ ಸರ್ಕಾರ ಕಂಪ್ಲೇಂಟ್ ಕಾಪಿ ಕೊಡಿ ನನಗೆ. ಸುಮ್ಮನೆ ಹೇಳ್ಬಿಟ್ರೆ ನೀವು ಆದೇಶ ತೋರಿಸ್ತೀರಾ ಅಷ್ಟೇ, ರೈತರಿಗೆ ತಲುಪಿಸಲ್ಲ ಅದು. ಒಂದ್ ನಿಮಿಷ. ಕೇಳ್ತಾ ಇರೋ ಪ್ರಶ್ನೆ ಉತ್ತರ ಕೊಡಿ. ಈ ಕ್ಯಾಶ್ ಕ್ರಾಪ್ಸ್ ಅಲ್ವಾ ಸರ್, ಈಗ ಮಾಡಲೇಬೇಕು ಅಂತ ಇದ್ರೆ, ಈಗ ಸರ್ಕಾರ ಮಾಡಲೇಬೇಕು ಅಂತ ಇದ್ರೆ, ಕೇಂದ್ರ ಸರ್ಕಾರ ಏನು 1,000 ಕೋಟಿ ನಮ್ಮ ರೈತರಿಂದ ತಗೊಳ್ತಿದೆ GST ರೂಪದಲ್ಲಿ, ಕೇಂದ್ರ ಸರ್ಕಾರನು ಪಾಲ್ ಕೊಡ್ಲಿ. ನಮ್ಮ ರಾಜ್ಯ ಸರ್ಕಾರ 36,000 ಕೋಟಿಗೆ ತಗೊಳ್ತಿದ್ಯಲ್ಲ, ಕೊಡ್ಲಿ. ನಮ್ಮ ರೈತರದ್ದು ಫಸ್ಟ್ ತಪ್ಪು. ಅವ್ರ ಕ್ಯಾಶ್ ಯಾರಿಗೋ ಮಾಡ್ಕೊಡ್ತಿದಾರೆ. ಅವ್ರು ಕ್ಯಾಶ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ರೈತರು ತರಕಾರಿ ಅವ್ರ ಊರಿಗೆ ಅವ್ರು ಬೆಳ್ಕೋಬೇಕು, ಅವ್ರಿಗೋಸ್ಕರ ಅವ್ರು ಬೆಳ್ಕೋಬೇಕು. ಅವ್ರ ಊರಿಗೆ ಬಿಟ್ಬಿಟ್ಟಿದ್ದಾರೆ. ಯಾರೋ ಬೇರೆಯವ್ರು ಬೆಳಿತಾರಲ್ಲ, ಅದರ ಸಮಸ್ಯೆ ಆಗಿರೋದಿಲ್ಲ. ದೇ ಶುಡ್ ನಾಟ್. ನಮ್ಮ ಹಿಂದೆ ನಮ್ಮ ಪೂರ್ವ ನಮ್ಮ ಅಜ್ಜಿ ಹತ್ರ ಕಾಸಿನ ಸರ ಹಾಕಿತ್ತು. ನಮ್ಮ ರೈತರ ಅಜ್ಜಿ ತಾಯಿಂದಿರ ಹತ್ರ ಕಾಸಿನ ಸರ ಇತ್ತು, ಡಾಬ್ ಇತ್ತು, ವಂಕಿ ಇತ್ತು, ಬೈತಳೆ ಬೊಟ್ಟಿತ್ತು, ರೈತರ ಮನೇಲಿ ಅದಿತ್ತು. ಯಾಕೆ ಇವತ್ತಿಲ್ಲ? ಇವತ್ತು ಕರಿವಾಣಿ ಸರನೂ ಇಲ್ಲ. ಎಲ್ಲ ಸಪೋರ್ಟ್ ಕೊಡ್ತಿದ್ರು, ಸರ್ಕಾರ ಎಲ್ಲ ಸಪೋರ್ಟ್ ಕೊಡ್ತಾರೆ. ಯಾಕೆ? ಮೊದಲು ರೈತರು ಅವ್ರ ಮನೆಗೆ, ಅವ್ರ ಹಳ್ಳಿಗೆ ಬೆಳೀತಿದ್ರು, ಎಲ್ಲ ಬಹು ಬೆಳೆ ಮಾಡ್ತಿದ್ರು. ಇದು ಯಾರಿಗೋ 3ನೇವರೆಗೆ ಕಬ್ಬಿಗೆ ಮಾಡ್ಕೊಂಡು ಏನು ಕಬ್ಬಿಂದ ಏನು ಸಿಗುತ್ತೆ ರೈತಂಗೆ? ಈಗ 40,000 ಸಿಗ್ತಾ ಇದೆ ಈ ವರ್ಷಕ್ಕೆ 1 ಎಕರೆಯಿಂದ. ಈ ಪಾಪ ಚಳವಳಿ ಮಾಡ್ತಾ ಇದ್ದಾರೆ, 300 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ. 40ರಿಂದ 52,000 ಹೋಯ್ತು. ಏನು ಸಿಕ್ತು ಸರ್? ಜೀವನ ಬದಲಾವಣೆ ಆಗುತ್ತಾ? ಏನೂ ಆಗೋದಿಲ್ಲ. ಸುಮ್ಮನೆ ದಾರಿ ಸುಮ್ಮನೆ ಜೋರಾಗಿ ಮಾತಾಡಿ ಇದು ಮಾಡ್ಕೊಂಡು ದಾರಿ ತಪ್ಪಿಸ್ತಾರೆ. ವಿಷಯ ಏನು? ಅದು ವಿಷಯ ಮಾತಾಡ್ಬೇಕಲ್ವಾ? ನಮ್ಗೆ ಇದು ನೀವು ಮಾತಾಡಿ ಸರ್. 5,500ರಿಂದ 6,500 ಲಕ್ಷ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಸರ್ಕಾರಕ್ಕೆ 1 ಎಕರೆಯಿಂದ. ಅವ್ನು ತಗೊಳ್ತಾರೆ 40,000. ಇಟ್ ಶುಡ್ ಬಿ ರಿವರ್ಸ್ಡ್. ಅದು ಆ ಟಾಪಿಕ್ ಮಾತಾಡಿ. ಅದ್ಯಾಕೆ ಮಾತಾಡಲ್ಲ? ಅದು ಬಿಟ್ಬಿಟ್ಟು ಇವ್ರು ಬಂದಿಲ್ಲ, ಈ ಮಿನಿಸ್ಟರ್ ಬಂದಿಲ್ಲ, ಆ ಮಿನಿಸ್ಟರ್, ಅದು ದಾರಿ ತಪ್ಸೋದ ಇದು ಸರ್. ಇವರೊಬ್ಬರೇ ಮಾಡಿರೋದಲ್ಲ, BJPಲೂ ಇದೇ ಮಾಡಿರೋದು. ಅವ್ರಿದ್ದಾಗಲೂ ನಾವು ರೋಡಲ್ಲಿ ಮಲಗಿದ್ದೀವಿ. ಈಗ ಇವರಿದ್ದಾಗಲೂ ರೋಡ್ ಮಲಗಿದ್ದಾರೆ. ರೈತರಿಗೆ ಹೇಳ್ತೀನಿ, ಯಾರೇ ಬಂದರೂ ರೋಡಲ್ಲಿ ಅವ್ರು ಮಲಗೋದು, ರೋಡಲ್ಲಿ ಪ್ರತಿಭಟನೆ ಮಾಡೋದು ತಪ್ಪಲ್ಲ. 200 ವರ್ಷ ಅದು ತಪ್ಪಲ್ಲ. ಚಿಂತನೆ ನಾವು ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದರೆ ಇಟ್ ವಿಲ್ ನಾಟ್ ದಿಸ್ ಥಿಂಗ್. 3,500 ಕೇಳ್ತಿದಾರಲ್ಲ, ಯಾವ ಬೇಸಿಸ್ ಮೇಲೆ ಕೇಳ್ತಾ ಇದ್ದಾರೆ? ಈ ಕುರುಬರು ಶಾಂತಕುಮಾರ್ ಹೇಳಿದ್ರು ಹಿಂಗೆ. ಇದು ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತಾರೆ? ಕ್ಯಾಪಿಟಲ್ ಇನ್ಫ್ಯೂಷನ್ ಮಾಡಿಲ್ವಾ ಸರ್ ಅವರು? ಲ್ಯಾಂಡ್ ಕಾಸ್ಟ್ ಇಲ್ವಾ ಅವ್ರದ್ದು? ಲ್ಯಾಂಡ್ ಕಾಸ್ಟ್ ಇಲ್ವಾ? ನಿಮ್ ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ ನೀವೊಂದು ಫೋನ್ ಮಾಡ್ಬೇಕಂದ್ರೆ ಯು ವಿಲ್ ಟೇಕ್ ಕ್ಯಾಪಿಟಲ್ ಕಾಸ್ಟ್, ಲ್ಯಾಂಡ್ ಕಾಸ್ಟ್ ಎಲ್ಲ ತಗೊಳ್ತಾನೆ. ಅವ್ನು ಬರೀ ಅವ್ನು ಮಾಡಿದ ಜೀತದ ಕಾಸ್ಟ್ ಯಾಕೆ ತಗೋ, ಅದ್ರ ಮೇಲೆ 20% ಯಾಕೆ ತಗೋಬೇಕು? ಕಾಸ್ಟ್ ಬರಲ್ರಿ ರೈತರಿಗೆ. ಬರೋದಿಲ್ಲ. 3 ತಲೆಮಾರು ಒಂದು ಮನೆಯಲ್ಲಿದೆ ಅಂದ್ರೆ 3 ತಲೆಮಾರು ಕ್ರಾಪಿಗೆ. ಆ ರಾಹುಲ್ ಕುಬ್ಬಕಡ್ಡಿ ಕುತ್ಕೊಂಡಿದ್ದಾರೆ ಅಂದ್ರೆ ರಾಹುಲ್ ಕುಬ್ಬಕಡ್ಡಿನೂ ದುಡಿದಿರ್ತಾರೆ, ಅವ್ರ ಅಪ್ಪ ಅಮ್ಮನೂ ದುಡಿದಿರ್ತಾರೆ, ಅವ್ರ ಮಕ್ಕಳನ್ನ ಹೊಲಕ್ಕೆ ಕಳಿಸಿರ್ತಾರೆ ಅವರು. ಸರ್, 1 ನಿಮಿಷ ಮಾತಾಡ್ಬೋದು? 30 ಸೆಕೆಂಡ್. ನಾವು ಮಾತಾಡ್ತಾ ಇದ್ವಲ್ಲ, ರೈತರಿಗೆ ಹೇಗೆ ಬೆನಿಫಿಟ್ ಮಾಡ್ಬೋದು ಅಂತ. ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಇಟ್. ಈಗ MSPನ ಯಾಕೆ 19ನಲ್ಲಿ ಮಾತ್ರ ಮಾಡಿದ್ರಲ್ಲ, MSPನ ಯಾಕೆ ಇನ್ಕ್ರೀಸ್ ಮಾಡಲಿಲ್ಲ? ಶುಗರ್ಗೆ ಜಾಸ್ತಿ ಮಾಡಿ, ಫ್ಯಾಕ್ಟ್ರಿಗಳಿಗೆ ಲಾಭ ಬಂದರೆ ಅವ್ರು ಕೊಡ್ಲಿಕ್ಕೆ ಕೇಳ್ತೀವಿ ನಾವು. ಯಾಕೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ? FRP ಫಿಕ್ಸ್ ಮಾಡಿದ್ರಲ್ಲ, ಅವೈಜ್ಞಾನಿಕವಾಗಿ ಯಾಕೆ ಮಾಡಬೇಕಾಯ್ತು? ಕಟಾವು ಮತ್ತು ಸಾಗಾಣಿಕೆ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿಲ್ಲ? FRPಗಿಂತ ಜಾಸ್ತಿ ಕೊಟ್ರೆ ಹುಷಾರಂತ ಯಾರು ಗನ್ ಇಟ್ಟಿದಾರ ನಿಮಗೆ? ಜಾಸ್ತಿ ಕೊಡ್ತಾರೆ. 1 ನಿಮಿಷ ನೋಡಿ, ನಾನೇನ್ ಹೇಳ್ತಾ ಇದ್ದೀನಿ, 1 ನಿಮಿಷ. ಕೊಡುವವರು ಇದ್ದಾರೆ, ಯಾರು ಇಲ್ಲ ಅಂತ ಹೇಳಿ ನಾನು ಹೇಳಿಲ್ಲ ನಿಮ್ಗೆ. ಒಬ್ಬ ರೈತನ ಹತ್ರ ತಗೊಂಬಂದು ತೋರಿಸಿ, ಬಿಲ್ ತಗೊಂಡಿದ್ದಾರೆ ಕೆಲವು ಫ್ಯಾಕ್ಟ್ರಿಗಳು. ಒಬ್ಬ ರೈತನ ಹತ್ರ ತಗೊಂಬಂದು ತೋರಿಸಿ. ಎಲ್ಲರಿಗೂ ಮಾತಾಡೋದಾಗಲ್ಲ, ಜನರಿಗೆ ಅರ್ಥ ಆಗಲ್ಲ. ನಾನು ಹೇಳ್ತೀನಿ ಕೇಳಿ. ಅಧಿಕಾರ ಇದೆ ಅಲ್ವಾ? ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ, ನಿಮ್ಗೆ ಅಧಿಕಾರ ಇದೆ. ಸ್ಪೆಷಲ್ ಕಾನೂನು ಮಾಡೋ ಅಧಿಕಾರ ಇದೆ ನಿಮ್ಗೆ. ಉತ್ತರ ಪ್ರದೇಶ ಮಾಡಿದೆ, ಹರಿಯಾಣ ಮಾಡಿದೆ, ಉತ್ತರಾಖಂಡ್ ಮಾಡಿದೆ. ನೀವು ಮಾಡಿ. ದೇಶದಲ್ಲಿರೋ ರಾಜ್ಯಗಳೆಲ್ಲ ಮಾಡಿರ್ತದೆ, ಕರ್ನಾಟಕ ಸರ್ಕಾರ ಮಾತ್ರ ಮಾಡಕ್ಕೆ ಇದಿಲ್ವಾ? ರೈತರ ಪರವಾಗಿ ವಿಚಾರಧಾರೆಗಳ ಮಂಡನೆ ಮಾಡುವಾಗ ಸ್ವಲ್ಪ ಸಾವಧಾನವಾಗಿ ನನ್ನ ಮಾತನ್ನ ಕೇಳಿ. ರಾಮ ನಾಗರಾಜ್ ಯಾದವ್ ಸಾವಧಾನವನ್ನು ಕಲ್ಕೋಬೇಕ. ಥ್ಯಾಂಕ್ ಯು ಸೋ ಮಚ್ 3 ಜನರು. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.